ಒಂದೇ ದಿನದಲ್ಲಿ $285 ಬಿಲಿಯನ್ ಮೌಲ್ಯದ ಸಾಫ್ಟ್ವೇರ್ ಕಂಪನಿಗಳ ಸ್ಟಾಕ್ ಕುಸಿತ. ಕಾರಣ ಏನು ಗೊತ್ತಾ? ಒಂದು ಎಐ ಟೂಲ್. ಆಂಥ್ರೋಪಿಕ್ ಎಂಬ ಎಐ ಕಂಪನಿ ತನ್ನ ಹೊಸ ಎಐ ಬಿಸಿನೆಸ್ ಟೂಲ್ ಅನ್ನು ಲಾಂಚ್ ಮಾಡಿತು. ಈ ಟೂಲ್ ಕಂಪನಿಗಳ ಡೈಲಿ ಕೆಲಸಗಳನ್ನು ಆಟೋಮೇಟ್ ಮಾಡಬಹುದು. ರಿಪೋರ್ಟ್ ತಯಾರಿಸುವುದು, ಲೀಗಲ್ ಡಾಕ್ಯುಮೆಂಟ್ಸ್ ಡ್ರಾಫ್ಟ್ ಮಾಡುವುದು, ಕಾಂಟ್ರಾಕ್ಟ್ ರಿವ್ಯೂ, ಡೇಟಾ ಆರ್ಗನೈಸ್ ಮಾಡುವುದು. ಅದರಲ್ಲೂ ವಿಶೇಷವಾಗಿ ಲೀಗಲ್ ಆಟೋಮೇಷನ್ ಪ್ಲಗಿನ್ ಹೂಡಿಕೆದಾರರಿಗೆ ಭಯ ಹುಟ್ಟಿಸಿತು. ಇನ್ವೆಸ್ಟರ್ಸ್ ಯೋಚಿಸಿದರು, ಈ ರೀತಿಯ ಎಐ ಟೂಲ್ಸ್ ಬಂದರೆ ಟ್ರಾಡಿಷನಲ್ ಸಾಫ್ಟ್ವೇರ್ ಕಂಪನಿಗಳ ಅವಶ್ಯಕತೆ ಕಡಿಮೆಯಾಗುತ್ತದಾ? ಅಂದರೆ ಸಾಸ್ ಕಂಪನಿಗಳು, ಕಾನೂನು ಟೆಕ್ ಕಂಪನಿಗಳು, ಐಟಿ ಸರ್ವಿಸಸ್ ಕಂಪನಿಗಳು, ಇವುಗಳ ಬಿಸಿನೆಸ್ ಮಾಡೆಲ್ ಫ್ಯೂಚರ್ನಲ್ಲಿ ರಿಸ್ಕ್ ಆಗಬಹುದು ಅನ್ನೋ ಭಯ. ಆ ಭಯದಿಂದ ಸಾಫ್ಟ್ವೇರ್ ಸೆಕ್ಟರ್ನಲ್ಲಿ ಭಾರೀ ಸೆಲ್ ಆಫ್ ಆಯಿತು. ಗ್ಲೋಬಲ್ ಪ್ಯಾನಿಕ್ ಕಾರಣದಿಂದ ಭಾರತೀಯ ಐಟಿ ಸ್ಟಾಕ್ಗಳು ಕೂಡ ಕುಸಿದವು. ಏಕೆಂದರೆ ಇಂಡಿಯನ್ ಐಟಿ ಇಂಡಸ್ಟ್ರಿ ಕೂಡ ಎಂಟರ್ಪ್ರೈಸ್ ಸಾಫ್ಟ್ವೇರ್ ಮೇಲೆ ಅವಲಂಬಿತವಾಗಿದೆ. ಇದು ಎಐ ಸಾಫ್ಟ್ವೇರ್ ರೀಪ್ಲೇಸ್ ಮಾಡ್ತಿದೆ ಅನ್ನೋ ನಿಜವಾದ ಘಟನೆನಾ ಅಥವಾ ಮಾರ್ಕೆಟ್ ಓವರ್ರಿಯಾಕ್ಷನ್ನ? ಒಂದು ವಿಷಯ ಕ್ಲಿಯರ್, ಎಐ ಈಗ ಅಸಿಸ್ಟೆಂಟ್ ಮಾತ್ರ ಅಲ್ಲ, ಇದು ಸಂಪೂರ್ಣ ಬಿಸಿನೆಸ್ ಮಾಡೆಲ್ಗಳನ್ನೇ ಚಾಲೆಂಜ್ ಮಾಡುತ್ತಿದೆ.